ಪಟ್ಟಕ್ಕಾಗಿ ಕೈ ಶಾಸಕರಿಂದ 2 ಪವರ್ ಸೆಂಟರ್ ಬ್ಯಾಲೆನ್ಸ್. ಬಿಹಾರ ಚುನಾವಣೆಯ ನಂತರ ಸಂಪುಟ ಪುನರಚನೆಯ ಸಾಧ್ಯತೆ. ದೀಪಾವಳಿ ಹಬ್ಬದ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂಡಿಗೆ ಶಿವಕುಮಾರ್ ನಿವಾಸದ ಮುಂದೆ ಶಾಸಕರ ಪೆರೇಡ್. ರಾಜ್ಯದ ಹಬ್ಬದ ಶುಭವನ್ನ ಕೋರಲಿಕ್ಕೆ ಶಾಸಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಪಟ್ಟಕ್ಕಾಗಿ ಕೈ ಶಾಸಕರಿಂದ 2 ಪವರ್ ಸೆಂಟರ್ ಬ್ಯಾಲೆನ್ಸ್. ಬಿಹಾರ ಚುನಾವಣೆಯ ನಂತರ ಸಂಪುಟ ಪುನರಚನೆಯ ಸಾಧ್ಯತೆ. ದೀಪಾವಳಿ ಹಬ್ಬದ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂಡಿಗೆ ಶಿವಕುಮಾರ್ ನಿವಾಸದ ಮುಂದೆ ಶಾಸಕರ ಪೆರೇಡ್. ಹಬ್ಬದ ಶುಭಾಶಯವನ್ನ ಕೋರಲಿಕ್ಕೆ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. 2 ಪವರ್ ಸೆಂಟರ್ ಬ್ಯಾಲೆನ್ಸ್ ಮಾಡುವ ಅನಿವಾರ್ಯತೆ ಶಾಸಕರಿಗಿದೆ. ಇಬ್ಬರ ಒಂದು ನಿವಾಸಕ್ಕೂ ಭೇಟಿಯನ್ನ ನೀಡಿ ಹಬ್ಬದ ಶುಭಾಶಯವನ್ನ ಹೇಳಿ ಇಬ್ಬರ ಬಳಿಯೂ ಕೂಡ ಪರೋಕ್ಷವಾಗಿ ಸಂಪುಟ ವಿಸ್ತರಣೆ ಪುನರ್ರಚನೆಯ ಪ್ರಸ್ತಾಪ. ತಮಗೂ ಕೂಡ ಕ್ಯಾಬಿನೆಟ್ ಅವಕಾಶ ನೀಡುವಂತೆ ಮನವಿ. ಹೊಸ ಹುದ್ದೆಯ ನಿರೀಕ್ಷೆಯಲ್ಲಿ ಶಾಸಕರ ದಂಡೇ ಬರ್ತಾ ಇದೆ. ಪೈಪೋಟಿಯನ್ನು ನಡೆಸ್ತಾ ಇದೆ. ಎಸ್ ವೀಕ್ಷಕರೇ, ದೀಪಾವಳಿ ಹಬ್ಬ ಎಲ್ಲೆಲ್ಲೋ ಸಡಗರ ಸಂಭ್ರಮ. ನಿನ್ನೆಂತೂ ಲಕ್ಷ್ಮೀ ಪೂಜೆ ಮುಗಿಸಿರ್ತಾರೆ ಎಲ್ಲರೂ ಕೂಡ. ಗಾಡಿ ಪೂಜೆ ಇರುತ್ತೆ. ಇವತ್ತು ಅಮಾವಾಸ್ಯೆ. ಕೆಲವೊಂದಿಷ್ಟು ಮಂದಿಗೆ ಅಮಾವಾಸ್ಯೆಗೂ ಪೂಜೆ ಮಾಡ್ತಾರೆ, ಇನ್ನೊಂದಿಷ್ಟು ಮಂದಿ ಅಮಾವಾಸ್ಯೆಗೆ ಪೂಜೆ ಮಾಡುವುದಿಲ್ಲ, ನಾಳೆ ಹಬ್ಬ ಅಂತ ಹೇಳ್ತಾ ಇರ್ತಾರೆ. ಸೆಕೆಂಡರಿ ಬಿಹಾರದ ಚುನಾವಣೆ ಇರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಎಲ್ಲರ ಒಂದು ಕಾನ್ಸಂಟ್ರೇಷನ್ ಆ ಕಡೆಗಿದೆ, ಬಿಹಾರದ ಚುನಾವಣೆಗಿದೆ. ಶತಾಯಗತಾಯ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿ ಪೈಪೋಟಿಯನ್ನ ನಡೆಸ್ತಾ ಇದೆ. ಮೈತ್ರಿ ಕೂಡ ಆಗಿದಾವೆ, ಅದೆಲ್ಲ ಸೆಕೆಂಡರಿ, ಅದೆಲ್ಲ ಗೊತ್ತಿರುವಂತಹ ವಿಚಾರ. ಕರ್ನಾಟಕದಿಂದ ಬಿಹಾರದ ಎಲೆಕ್ಷನ್ಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿ ಪಕ್ಷದವರು ಬಿಹಾರದ ಚುನಾವಣೆಗೆ ಸರ್ಕಾರ ಕರ್ನಾಟಕದಿಂದ ದುಡ್ಡನ್ನ ಕಳಿಸ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಮಾತನಾಡಿದ್ರು. ಅದೆಲ್ಲ ಸೆಕೆಂಡರಿ. ಅದನ್ನೆಲ್ಲ ಬದಿಗಿಟ್ಟು ಮಾತನಾಡಬೇಕು ಅಂತ ಅಂದ್ರೆ, ಈಗ ಹಬ್ಬ ಬರ್ತಾ ಇದೆ, ಹಬ್ಬ ಬಂದಿದೆ. ಹಬ್ಬವನ್ನ ಶುಭಾಶಯವನ್ನ ಕೋರುವಂತಹ ನೆಪದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗ್ತಾ ಇದ್ದಾರೆ. ಯಾಕಾಗಿ ಹೋಗ್ತಾ ಇದ್ದಾರೆ? ಬರೀ ಹಬ್ಬದ ಶುಭಾಶಯವನ್ನ ಕೋರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಏನಾದ್ರು ನಿರೀಕ್ಷೆಗಳಿದೆಯಾ? ಖಂಡಿತ ನಿರೀಕ್ಷೆ ಇದೆ. ಬಿಹಾರದ ಎಲೆಕ್ಷನ್ ಮುಗಿಲಿ, ತದಾದ ನಂತರ ಸಚಿವ ಸಂಪುಟ ಸಭೆಯನ್ನ ಮಾಡೋಣ. ಸಚಿವರನ್ನ ಸ್ಥಾನವನ್ನ ಯಾರಿಗೆ ಸ್ಥಾನ ಕೊಡಬೇಕು, ಯಾರಿಗೆ ಸ್ಥಾನ ಕೊಡಬಾರ್ದು, ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ನೋಡೋಣ. ಜಸ್ಟ್ ಬಿಹಾರದ ಎಲೆಕ್ಷನ್ ಮುಗಿಲಿ ಅಂತ ಹೇಳಿ ಹೈಕಮಾಂಡ್ ಹೇಳಿತ್ತು. ಸೊ ಇದರ ಅನ್ವಯದಲ್ಲಿ ಸಿದ್ದರಾಮಯ್ಯ ಅವರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಹೇಳಿ ಶಾಸಕರು ಪೆರೇಡ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನೆ ಮುಂದೆ. ಹಬ್ಬದ ಶುಭಾಶಯ ಹೇಳದಂಗೂ ಆಯ್ತು, ಹಬ್ಬಕ್ಕೆ ನಮ್ಮ ಕೋರಿಕೆಯನ್ನು ಕೂಡ ಸಿದ್ದರಾಮಯ್ಯ ಅವ್ರ ಬಳಿ ಇಟ್ಟಂಗಾಯ್ತು ಅಂತ ಹೇಳಿ ಈ ರೀತಿಯ ಆಗಿರುವಂತಹ ಐಡಿಯಾವನ್ನ ಮಾಡ್ಕೊಂಡಿದ್ದಾರೆ. ಅದೇನೇ ಇದ್ರು ಸಿದ್ದರಾಮಯ್ಯ ಯಾರಿಗೆ ಕುರ್ಚಿ ಕೊಡಬೇಕು ಅಂತ ಅನ್ಕೊಂಡಿರ್ತಾರ ಅವರಿಗೆ ಕೊಡೋದು, ಅದು ಸೆಕೆಂಡರಿ. ಇದರ ಮಧ್ಯದಲ್ಲಿ ಕುರ್ಚಿ ಏನು ಪೈಪೋಟಿ ಇದೆಯಲ್ಲ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಈ ಕುರ್ಚಿ ಒಂದು ಜಗ್ಗಾಟ ಅಥವಾ ಕುರ್ಚಿಯ ಒಂದು ಮೇಲೆ ಕೂತ್ಕೊಳ್ಳೋದು ಯಾರು ಅಂತ ನೋಡೋದಾದ್ರೆ ಈಗ ಹೆಚ್ಚಿನ ಮತ ಸಿದ್ದರಾಮಯ್ಯ ಅವರಿಗೆ ಇದೆ. ಯಾಕಂದರೆ ಸಚಿವ ಸಂಪುಟ ಸ್ಥಾನ ವಿಸ್ತರಣೆ ಮಾಡಬೇಕಾದ್ರೆ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯಕ್ಕೆ ಜೈ ಅನ್ನಲೇಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯ ಸ್ವಲ್ಪ ರೇಸ್ನಲ್ಲಿ ಮುಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.